ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಸೌತ್ ವೆಸ್ಟ್ ಕಾರ್ನರ್ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಅಲ್ಲಿ ಕಟ್ಟಿರುವಂತಹ ಕಾರ್ನರ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಮಗೆ BSK 6 ಸ್ಟೇಜ್ ಅಲ್ಲಿ ಇರುವಂತಹ ಬಿಡಿಯೋ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ KSIT ಕಾಲೇಜು ಮತ್ತೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಜಸ್ಟ್ ನಮಗೆ 1.5 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ಕಾರ್ನರ್ ಪ್ರಾಪರ್ಟಿ ಆಗಿದೆ. ಟ್ರಿಪ್ಲೆಕ್ಸ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಈ ಪೋರ್ಷನ್. ಈಗ ನೀವು ನೋಡ್ತಾ ಇರುವಂತದ್ದು ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇರುವಂತದ್ದು. ಜೊತೆಗೆ ಇದು ಸೌತ್ ಕೂಡ ನಮಗೆ ರೋಡ್ ಇದೆ, ವೆಸ್ಟ್ ಗೂ ರೋಡ್ ಇದೆ. ಸೌತ್ ವೆಸ್ಟ್ ಕಾರ್ನರ್ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುವಂತದ್ದು. ಈ ವೆಸ್ಟ್ ಫೇಸಿಂಗ್ ನೋಡಬಹುದು. ಇದು ಬಂದು ನಮಗೆ 30 ಅಡಿ ಟಾರ್ ರೋಡ್, ಮತ್ತೆ ಸೌತ್ ಗೆ ಬಂದು 25 ಅಡಿ ಟಾರ್ ರೋಡ್. ಕಾವೇರಿ ವಾಟರ್ ರನ್ನಿಂಗ್ ಇದೆ, ಮತ್ತೆ ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ KSIT ಕಾಲೇಜು ಮತ್ತೆ ಡಿಮಾರ್ಟ್ ಮತ್ತೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ ನಮಗೆ 1.5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ನಮಗೆ BSK 6 ಸ್ಟೇಜ್ ಬಿಡಿಯೋ ಪ್ರಾಪರ್ಟಿ ಆಗಿದೆ. ಸೌತ್ ವೆಸ್ಟ್ ಕಾರ್ನರ್ ಈಸ್ಟ್ ಡೋರ್ ಟ್ರಿಪ್ಲೆಕ್ಸಸ್ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್, 3 ಮಾಸ್ಟರ್ ಬೆಡ್ರೂಮ್, 1 ಮಲ್ಟಿಪರ್ಪಸ್ ರೂಮ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಟೋಟಲ್ ನಮಗೆ 4 BHK ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ. ವೆಸ್ಟ್ ಗೆ ನಮಗೆ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಅಂದ್ರೆ ನಮಗೆ 2 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರುವಂತದ್ದು. ಫ್ಯೂಚರ್ ಗೆ ಏನಾದ್ರು ನಾವು 1 ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ಕಮರ್ಷಿಯಲ್ ಶಾಪ್ ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೆ ಈ ಗೇಟ್ ಏನ್ ನೋಡ್ತಾ ಇದೀರಲ್ಲ, ಈ ಗೇಟ್ ನ ರಿಮೂವ್ ಮಾಡಿ ನಾವು ಒಂದು ಶಟರ್ ಹಾಕೊಂಡ್ರೆ ಇಲ್ಲಿ ನಾವು ಒಂದು ಕಮರ್ಷಿಯಲ್ ಶಾಪ್ ಕೂಡ ನಾವು ಬಿಲ್ಡ್ ಮಾಡ್ಕೊಬಹುದು. ಆ ತರ ಮನೆ ಈ ಮನೆ. ಇದು ನಮಗೆ ಬಿಡಿಯೋ ಪ್ರಾಪರ್ಟಿ ಆಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರು, ಈಗ ನಾವು ಕಾರ್ ಪಾರ್ಕಿಂಗ್ ಅಲ್ಲಿ ಇದೀವಿ. ನೋಡ್ಬೋದು, ಈ ಪೋರ್ಷನ್ ಅಲ್ಲಿ ಒಂದು ಕಾರ್ ನಿಲ್ಸ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಆಲ್ರೆಡಿ ನಮ್ಗೊಂದು ಕಾರ್ ನಿಂತಿದೆ. ಈ ಬೀಮ್ ಗೆ ನಾವು ಒಂದು ವಾಲ್ ಹಾಕೊಂಡ್ರೆ ಇದನ್ನ ನಾವು ಫ್ಯೂಚರ್ ಗೆ ಕಮರ್ಷಿಯಲ್ ಶಾಪ್ ಕೂಡ ನಾವು ಕನ್ವರ್ಟ್ ಮಾಡಬಹುದು. ಆ ತರ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈಗ ಪ್ರೆಸೆಂಟ್ ಮಾತಾಡೋದಾದ್ರೆ 2 ಕಾರ್ ಪಾರ್ಕಿಂಗ್ ಜೊತೆಗೆ 5 ರಿಂದ 6 ಟೂ ವೀಲರ್ ನ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಕಾರ್ ಪಾರ್ಕಿಂಗ್ ನ ಬಿಲ್ಡ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಬಂದು ನಮಗೆ ಕಾವೇರಿ ವಾಟರ್ ಅವೈಲೇಬಲ್ ಇರೋದ್ರಿಂದ ಮೀಟರ್ ಕೂಡ ಆಲ್ರೆಡಿ ನಮಗೆ ಪೇ ಮಾಡಿ ಇಟ್ಟಿದ್ದಾರೆ. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಗೇಟ್ ಓಪನ್ ಆಗಿದೆಯಲ್ಲ, ಅದು ಬಂದು ನಮಗೆ ಗ್ಯಾಸ್ ಪ್ರಾವಿಷನ್ ಗೆ ಕೊಟ್ಟಿರುವಂತಹ ವ್ಯವಸ್ಥೆ. ಅಲ್ಲಿ ನೋಡಬಹುದು, ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಕಾರ್ ಪಾರ್ಕಿಂಗು. ಇದು ಕಾರ್ನರ್ ಪ್ರಾಪರ್ಟಿ. ವೆಂಟಿಲೇಷನ್ ಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಈಸ್ಟ್ ಡೈರೆಕ್ಷನ್ ಅಲ್ಲಿ ಕಟ್ಟಿರುವಂತಹ ಮನೆ, ಅಂದ್ರೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇರುವಂತಹ ಮನೆ. ಈ ಪ್ರಾಪರ್ಟಿಲಿ ನಮ್ಗೆ ವೆಂಟಿಲೇಷನ್ ಗೆ, ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ದಿರ ಇರುವಂತಹ ಮನೆ ಈ ಮನೆ. ಈ ಸ್ಟೇರ್ ಕೇಸ್ ನ ನೋಡಬಹುದು, 40 mm ಗ್ರಾನೈಟ್ ನ ಲಪಸ ಗ್ರಾನೈಟ್ ನ ಯೂಸ್ ಮಾಡಿದರೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸ್ಟೇರ್ ಕೇಸ್ ವೈಲ್ಡ್ ಆಗಿದೆ. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತದ್ದು. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಮೈನ್ ಡೋರ್ ಇದೆ. ಈಗ ಏನ್ ನೀವು ನೋಡ್ತಾ ಇದ್ದೀರಾ, ಇದು ನಾರ್ತ್ ಈಸ್ಟ್ ಅಲ್ಲಿ ಬರುತ್ತೆ. ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ಬ್ಯೂಟಿಫುಲ್ ಇರುವಂತಹ ಒಂದು ವಾಲ್ ಪೇಪರ್. ಸೀಲಿಂಗ್ ಅಲ್ಲಿ ನಮಗೆ WPC ವರ್ಕ್ ವಿತ್ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಆಲ್ರೆಡಿ ಸನ್ಲೈಟ್ ನಮಗೆ ಮನೆ ಎಂಟ್ರಿ ಬರ್ತಿದೆಯಲ್ಲ, ಇದು ಬಂದು ನಮಗೆ ಲೈಫ್ ಟೈಮ್ ಪರ್ಮನೆಂಟ್ ವೆಂಟಿಲೇಷನ್ ಅಂತ ಹೇಳ್ಬೋದು. ಇನ್ನ ಟಿವಿ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ, ಎಕ್ಸಾಕ್ಟ್ ಆಗಿ ನಾವು 90 ಡಿಗ್ರಿಲಿ ಟಿವಿ ನೋಡಬಹುದು. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಕೆಳಗಡೆ ನಮಗೆ 4 ಡ್ರಾಯರ್ ಬಾಕ್ಸ್ ಗಳಿದೆ. ಮೇಲ್ಗಡೆ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್, ಮತ್ತೆ ಈ ವಾಲ್ಗಳಿಗೂ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈಸ್ಟ್ ಡೋರ್ ಬರುತ್ತೆ. ಡೋರ್ ಪಕ್ಕದಲ್ಲಿ ನಮಗೊಂದು ಫಿಕ್ಸ್ಡ್ ಗ್ಲಾಸ್ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ನೋಡಿ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಪೂಜಾ ಮನೆ ವಿತ್ ಗ್ರಾನೈಟ್ ಸ್ಲಾಬ್ ವಿತ್ 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ ನಮಗೆ 2x4 ರೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ ವೀಕ್ಷಕರೇ, ಇಂಟೀರಿಯರ್ ಡಿಸೈನ್ ವಿತ್ ಒಂದು ಅಚ್ಚಿಂಗ್ ಇರುವಂತಹ ಒಂದು ಪಾರ್ಟಿಷನ್ ಗ್ಲಾಸ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಅಚ್ಚಿಂಗ್ ಗ್ಲಾಸ್ ನ ಪ್ರಾವಿಷನ್ ಮಾಡಿರುವಂತದ್ದು. ಡೋರ್ ನೋಡಬಹುದು, ಟಫನ್ ಗ್ಲಾಸ್ ವಿತ್ ಡಿಸೈನ್ ವರ್ಕ್. ಫ್ರೇಮ್ಸ್ ಎಲ್ಲ ಬಂದು ನಮಗೆ ಟೀ ಕೂಡ ಬರುತ್ತೆ. ಎಕ್ಸಾಕ್ಟ್ ನಮಗೆ ಆಗ್ನೇಯದಲ್ಲಿ ಕಿಚನ್ ಏರಿಯಾನ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ವಾಲ್ಗಳಿಗೆ ನಮಗೆ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ. ಅದು ಕೂಡ ನಮಗೆ ಡಿಸೈನ್ ಇರುವಂತಹ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಚಿಮ್ಮಿ ಬರುತ್ತೆ. ಆಕ್ವಾಗಾರ್ಡ್ಗೆ ನಮಗೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸಿಂಕ್ ಗೆ ಇಲ್ಲಿ ಏನು 2 ಟ್ಯಾಪ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದು ನಮಗೆ ಸಿಂಕ್ ಗೆ ನಮಗೆ ಪ್ರಾವಿಷನ್ ಮಾಡ್ಕೊಡ್ತಾರೆ. ಈ ಓಪನ್ ಸ್ಪೇಸ್ ಇದೆಯಲ್ಲ, ಇದೆಲ್ಲ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಲಾಫ್ಟ್ ವರ್ಕ್, ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಕೆಳಗಡೆ ಮಾಮೂಲಿ ಬ್ಯಾಸ್ಕೆಟ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಇಟಾಲಿಯನ್ ಕಿಚನ್ ಮಾರ್ಬಲ್ ಶೈಲಿಯಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ ವೀಕ್ಷಕರೇ,
ವಿತ್ ಇಂಟೀರಿಯರ್ ಡಿಸೈನ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದೇನು ನೋಡ್ತಾ ಇದ್ರಲ್ಲ ಅದು ವುಡ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇನ್ನ ಈ ಪೋರ್ಷನ್ ನೋಡಬಹುದು, ಇದು ಬಂದು ನಮಗೆ ಡೈನಿಂಗ್ ಸೆಟಪ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಇನ್ನು ಓವೆನ್ ಇಲ್ಲ ಮಿಕ್ಸಿ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಒಂದು ಪಾಯಿಂಟ್ ಕೊಟ್ಟು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಮಗೆ 40 mm ಗ್ರಾನೈಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಕೆಳಗಡೆ ಕೂಡ ನಮಗೆ ವಿತ್ ಸ್ಪೇಸ್ ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ ಮತ್ತೆ ಟಾಪ್ ಅಲ್ಲ ನಮಗೆ ಪಿಂಗಣಿ ಐಟಮ್ಸ್ ಗಳು ಇಲ್ಲ ಸ್ಟೋರೇಜ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಈ ವಾಲ್ ಅಲ್ಲಿ ನೋಡಿದ್ರೆ ಇದು ನಮಗೆ ಜಸ್ಟ್ ಒಂದು ವಾಲ್ ಪೇಪರ್ ತರ ಕಾಣಿಸ್ತಿದೆ, ಬಟ್ ಅದು ವಾಲ್ ಪೇಪರ್ ಅಲ್ಲ. ಇದು ಬಂದು ನಮಗೆ ಸ್ಟೋನ್ ಬರುತ್ತೆ, ಇದು ನಾವು ಸ್ಟ್ರಕ್ಚರ್ ಬರುತ್ತೆ. ಇದು ಮುಟ್ಟಿದ್ರೆ ಆರಾಮಾಗಿ ನಾವು ಫೀಲ್ ಮಾಡಬಹುದು. ಆ ತರ ವರ್ಕ್ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈಗ ನಾನು ನಿಂತಿರೋದೆ ಡೈನಿಂಗ್ ಏರಿಯಾದಲ್ಲಿ. ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಈ ಡೈನಿಂಗ್ ಏರಿಯಾನ ನಮಗೆ ಬಿಲ್ಡ್ ಮಾಡಿಕೊಟ್ಟಿರುವಂತದ್ದು. ನೋಡಿ, ಇಲ್ಲಿ ಕಿಚನ್ ಆಯ್ತು, ಅಪೋಸಿಟ್ ಅಲ್ಲಿ ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಫ್ರಿಜ್ ಗೆ ಈ ಪೋರ್ಷನ್ ಇದೆ, ಯಾವುದು ನಮಗೆ ತೊಂದರೆನೇ ಇರೋದಿಲ್ಲ, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿಕೊಟ್ಟಿರುವಂತದ್ದು. ಇನ್ನು ಹಾಲ್ಗೂ ಮತ್ತೆ ಕಿಚನ್ಗೆ ಬೈಫರ್ಕೇಶನ್ ಆಗೋ ಜಾಗದಲ್ಲಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ, ಬಟ್ ವೆಂಟಿಲೇಷನ್ಗಂತೂ ಬೊಂಬಾಟ್ ಅಂತ ಹೇಳ್ಬೋದು. ಹಾಗೆ ಈ ಕಿಚನ್ ಪಕ್ಕದಲ್ಲಿ ನಮಗೆ ಒಂದು ಯುಟಿಲಿಟಿ ಸ್ಪೇಸ್ ಇದೆ. ಸಿಂಕ್ ಒಂದು ಆಪ್ಷನ್ ಇದೆ. ವಾಲ್ಗಳಿಗೆ ಮತ್ತೆ ಫ್ಲೋರಿಂಗ್ ಎಲ್ಲ ನಮಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನು ಸೇಫ್ಟಿ ಬೇಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಅಂತ ಬರುತ್ತೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕಿಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಯುಟಿಲಿಟಿ ಸ್ಪೇಸ್ ಮತ್ತೆ ಒಂದು ಕಾಮನ್ ಬಾತ್ರೂಮ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ ಪೋರ್ಷನ್ ಫುಲ್ ನಮಗೆ ವೆಂಟಿಲೇಷನ್ ಗೆ ಪ್ರೊವಿಷನ್ ಮಾಡಿದ್ದಾರೆ. ವಿತ್ ರೋಡ್ ಸೈಡ್ ಗೆ ವಿತ್ ವಿಂಡೋಗಳಿಗೆ ಪ್ರೊವಿಷನ್ ಮಾಡಿರುವಂತದ್ದು. ಇನ್ನ ಇನ್ನರ್ ಸ್ಟೇರ್ ಕೇಸ್ ಬಗ್ಗೆ ಮಾತಾಡೋದಾದ್ರೆ 3 feet ಬರುತ್ತೆ. 40 mm ಗ್ರಾನೈಟ್ ನ ಯೂಸ್ ಮಾಡಿದರೆ. SS ವರ್ಕ್ ಮತ್ತೆ ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನರ್ ಅಲ್ಲಿ ಈ ಪೋರ್ಷನ್ ಅಲ್ಲೂ ಅಷ್ಟೇ ವಾಲ್ ಪೇಪರ್ ವಿತ್ ಫುಟ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಸ್ಟಡಿ ಯೂನಿಟ್ ಸಗದಾಗಿದೆ. ಈ ಶೇಪ್ ಫುಲ್ ಸ್ಟೋರೇಜ್ ಓಪನ್ ಕ್ಲೋಸ್ ಮಾಡುವಂತದ್ದು. ಇದು ಓಪನ್ ಅಂಡ್ ಕ್ಲೋಸ್ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್. 2 ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಡ್ರಾಯರ್ ಬಾಕ್ಸ್, ಇನ್ನೊಂದು ಓಪನ್ ಅಂಡ್ ಕ್ಲೋಸ್. ಇಷ್ಟು ಫುಲ್ ನಮಗೆ ಸ್ಟಡಿ ಯೂನಿಟ್, ಸ್ಟಡಿ ಟೇಬಲ್ ವರ್ಕ್ಗೆ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ನೀವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ವಾರ್ಡ್ರೋಬ್ ಬರುತ್ತೆ, ರೈಟ್ ಸೈಡ್ ಅಲ್ಲೂ ಕೂಡ ನಮಗೆ ವಾರ್ಡ್ರೋಬ್ ಬರುತ್ತೆ. ಮೇಲ್ಗಡೆ ಫುಲ್ ಲಾಫ್ಟ್ ವರ್ಕ್ಗಳು ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ವಾಲ್ಗಳಿಗೂ ಅಷ್ಟೇ ವೆಂಟಿಲೇಷನ್ ನೋಡಿದ್ರಲ್ಲ, ಲೈಟ್ ಹಂಗೆ ಫ್ಲಿಕ್ಕರ್ ಆಗುತ್ತೆ. ಅಂದ್ರೆ ಬ್ರೈಟ್ ನಮಗೆ ತುಂಬಾ ಚೆನ್ನಾಗಿದೆ, ಸನ್ಲೈಟ್ ತುಂಬಾ ಚೆನ್ನಾಗಿದೆ. ಈ ವಾಲ್ಗಳು ಫುಲ್ ನಮಗೆ ವಾಲ್ ಪೇಪರ್ ನ ಯೂಸ್ ಮಾಡಿದ್ದಾರೆ. ಇದು ಬಂದು ನಮಗೆ ವಿಂಡೋ ಕಮ್ ಮೈನ್ ಡೋರ್ ತರ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಓಕೆ, ಇಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್ ಬ್ಯಾಕ್ ಗ್ರೌಂಡ್ ವಾಲ್ಗಳಿಗೆ ನಮಗೆ ವಿತ್ ವಾಲ್ ಪೇಪರ್ ವರ್ಕ್. ಆ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಬಂದು ನಮಗೆ ಬಾಲ್ಕನಿ ಬರುತ್ತೆ. ಆರಾಮಾಗಿ ಒಂದು 5 ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಾಲ್ಕನಿ ಏರಿಯಾನ ಪ್ರೊವೈಡ್ ಮಾಡಿರುವಂತದ್ದು. ರೂಮ್ ಕೂಡ ಅಷ್ಟೇ ವೀಕ್ಷಕರೇ, ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಓಡಾಡ್ಬೋದು ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಪಾರ್ಟಿಷನ್ ಮಾಡಿದ್ದಾರೆ. ಇದು ಬಂದು ನಮಗೆ ಡ್ರೈ ಬರುತ್ತೆ. ಒಳಗಡೆ ನೋಡಿದ್ರಲ್ಲ, ಇದು ಬಂದು ನಮಗೆ ವೆಟ್ ಬರುತ್ತೆ. ಬೇಕು ಅಂದ್ರೆ ಗ್ಲಾಸ್ ನ ಹಾಕೋಬಹುದು. ವಾಲ್ಗಳಿಗೆ ಅದು ಕೂಡ ನಮಗೆ ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಹ್ಯಾಂಡ್ ವಾಶ್ ಕಲರ್ ನಮಗೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಬಟ್ ರೂಮ್ ಅಂತೂ ನಮಗೆ ಈ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. ವಿತ್ ಬಾಲ್ಕನಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲಿ ಬರೆದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಬೆಡ್ರೂಮ್ಗೂ ಕೂಡ ನಮಗೆ ಬಾಲ್ಕನಿ ಏರಿಯಾ ಇದೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ಡಿಸೈನ್ ವಿತ್ ವಾಲ್ ಪೇಪರ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಬಂದು ನೋಡಿ ಬಾಲ್ಕನಿ ಏರಿಯಾ ವಿತ್ ಡ್ರೆಸ್ಸಿಂಗ್ ಏರಿಯಾ. ಈ ಪೋರ್ಷನ್ ಅಲ್ಲಿ ಒಂದು ವಾರ್ಡ್ರೋಬ್ ವಿತ್ ಹಿಡನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಹಿಡನ್ ಬಾತ್ರೂಮ್. ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿದೆ. 2x4 ವೆಟ್ರೋಫೈಟಲ್ಸ್, ಆಂಟಿಸ್ಕಿಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಬಂದು ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಫ್ಲೋರ್ಗೆ ಲಾಫ್ಟ್ ವರ್ಕ್ಗಳನ್ನ ಕೊಟ್ಟಿರುವಂತದ್ದು. ಈ ಡೈರೆಕ್ಷನ್ ಅಲ್ಲಿ ನಮಗೆ ವಿತ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಮಿರರ್, ಅದು ಕೂಡ ನಮಗೆ ಟಾಪ್ ಟು ಬಾಟಮ್ ವರ್ಗು ನೋಡುವಂತಹ ಮಿರರ್ ನ ಯೂಸ್ ಮಾಡಿದ್ದಾರೆ. ಅಲ್ಲಿ 2 ಡ್ರಾಯರ್ ಬಾಕ್ಸ್ ಗಳನ್ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ನೋಡಿ
ಒಂದು 3 ಚೇರ್ಗಳನ್ನ ಹಾಕೊಂಡು ಕುತ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಬಾಲ್ಕನಿ ಏರಿಯಾ ಕೊಟ್ಟಿರುವಂತದ್ದು. ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಬೆಡ್ರೂಮ್ ಅಷ್ಟೇ ವೀಕ್ಷಕರೇ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿದೆ. ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ವೆಂಟಿಲೇಷನ್ ಮೇನ್ ಇಂಪಾರ್ಟೆಂಟ್ ಇದೆ, ವೆಂಟಿಲೇಷನ್. ಅದಕ್ಕೆ ಈ ಮನೆಯಲ್ಲಿ ಮೋಸ ಇಲ್ಲ ಅನ್ಬೋದು. ಈಗ ನೀವು ನೋಡ್ತಾ ಇರುವಂತದ್ದು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಮಲ್ಟಿ ಪರ್ಪಸ್ ರೂಮ್. ನೋಡಿ, ಇದು ಇನ್ನ ಒಂದು ಮಾಸ್ಟರ್ ಬೆಡ್ರೂಮ್. ಒಂದು ಕಿಂಗ್ ಸೈಜ್ ಕಾಟು, ಇನ್ನೊಂದ್ ಕಡೆ ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಆ ಡೋರ್ ಓಪನ್ ಮಾಡಿದ್ರೆ ನಾವು ಬಾಲ್ಕನಿಗೆ ಬರುತ್ತೆ. ಇಲ್ಲಿ ಕೂಡ ನಮಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವಿತ್ ಇಂಟರ್ ಡಿಸೈನ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು, ವಿತ್ ಡಿಸೈನ್, ವಿತ್ ಬಾಲ್ಕನಿ ಏರಿಯಾ. ಈ ಡೈರೆಕ್ಷನ್ ಅಲ್ಲಿ ಫುಲ್ಲು 8 ಫೀಟ್ ವರೆಗೂ ತಗೊಂಡಿದ್ದಾರೆ. ವಾಲ್ ಟು ವರ್ಗೂ ನಮ್ಗೆ ಇಂಟರ್ ಡಿಸೈನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಟಿವಿ ಯೂನಿಟ್. ಆ ಡೈರೆಕ್ಷನ್ ಅಲ್ಲಿ ನಮ್ಗೆ ಮಿರರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬಟ್ ಈ ರೂಮ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಗೆಸ್ಟ್ ರೂಮ್. ಈ ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ನಮಗೆ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ಗಳಿಗೆ ಪ್ರೊವೈಡ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಇದ್ರ ಅಪೋಸಿಟ್ ಅಲ್ಲಿ ಬರೋದೇ ನಮಗೆ ಮಲ್ಟಿ ಪರ್ಪಸ್ ರೂಮ್. ಇದು ನೋಡಿದ್ರಲ್ಲ, ಫ್ಲೋರಿಂಗ್ ಬಂದು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು 2 ವಿಂಡೋ ಕೊಟ್ಟು, ಅದು ಕೂಡ ನಮಗೆ UPVC ವಿಂಡೋ ಕೊಟ್ಟಿರುವಂತದ್ದು. ಸ್ಲೈಡಿಂಗ್ ಬರುತ್ತೆ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ಕೊಟ್ಟಿರುವಂತದ್ದು. ಜಿಮ್ ರೂಮು, ಹೋಮ್ ಥಿಯೇಟರ್ ರೂಮು, ಸ್ಟಡಿ ರೂಮು, ಗೆಸ್ಟ್ ರೂಮು, ಪಾರ್ಟಿ ರೂಮು, ನಮ್ಗೆ ಯಾವ ತರ ಬೇಕೋ ಆ ತರ ಇದನ್ನ ಈ ರೂಮ್ ನಾವು ಕನ್ವರ್ಟ್ ಮಾಡ್ಕೊಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಆಗಿರುವಂತದ್ದು. ಮೇಲ್ಗಡೆ ಬಂದು ನಮಗೆ ಟ್ಯಾಂಕ್ ರೂಮು, ಓಪನ್ ಟೆರೆಸ್ ಕಾನ್ಸೆಪ್ಟ್ ಇರುವಂತದ್ದು. ವಾಷಿಂಗ್ ಮಿಷಿನ್ ನಮಗೆ ಇನ್ನರ್ ಅಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಬಂದು ನಮಗೆ ವಾಷಿಂಗ್ ಮಿಷಿನ್, ಮೇಲ್ಗಡೆ ವಿತ್ ಸ್ಟೋರೇಜ್. ಇಲ್ಲಿ ನಮಗೆ ಸ್ಕೈಲೈಟ್ಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಇದು ಬಂದು ಅಲ್ಲಿ ಕೆಳಗಡೆ ನೋಡಿದ್ರಲ್ಲ, ಆ ಬೆಡ್ರೂಮ್ ಇರುವಂತಹ ಡೆಕ್ ವೆಂಟಿಲೇಷನ್ ಕೊಟ್ಟಿರುವಂತದ್ದು. ಇನ್ನು ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ಟ್ಯಾಂಕ್ ರೂಮ್ ಮೇಲೆನೆ ನಮಗೆ ಸ್ಟೇರ್ ಕೇಸ್ ರೂಮ್ ಮೇಲೆ ಟ್ಯಾಂಕ್ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ನಮ್ಗೆ ಏನಾದ್ರು ಬೇಕು ಅಂದ್ರೆ ಮಂಗ್ಳೂರ್ ಟೈಲ್ಸ್ ಹಾಕೊಂಡು ಒಂದು ಪಾರ್ಟಿ ಏರಿಯಾ ತರ ಮಾಡ್ಬೋದು. ಅಲ್ಲೂ ಏನಾದ್ರು ನಮ್ಗೆ ಬೇಕು ಅಂದ್ರೆ ಮಂಗ್ಳೂರ್ ಟೈಲ್ಸ್ ಹಾಕೊಂಡು ಒಂದು ಪಾರ್ಟಿ ತರ ಏರಿಯಾ ಮಾಡ್ಬೋದು. ಈ ಫುಲ್ಲು ನಮಗೆ ಟೆರೆಸ್ ನ ನಾವು ಕವರ್ ಮಾಡ್ಕೊಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಲ್ಯಾಡರ್ ಕೊಟ್ಟಿದ್ದಾರೆ, ಟೀ ಹ್ಯಾಂಗರ್ ಕೊಟ್ಟಿದ್ದಾರೆ ಬಟ್ಟೆಗಳನ್ನ ಹಾರಾಕೊಳ್ಳೋದಕ್ಕೆ. ಲೊಕೇಶನ್ ನೋಡಿದ್ರಲ್ಲ ವೀಕ್ಷಕರೇ, ಆಲ್ಮೋಸ್ಟ್ 99.99% ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಕನಕಪುರ ರೋಡ್ಗೆ, ವಡ್ರಳ್ಳಿ ಮೆಟ್ರೋಗೆ, DMRTಗೆ, KCT ಕಾಲೇಜಿಗೆಲ್ಲ ನಮಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಇದು BSK 6 ಚಾರ್ಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ. ಆಕ್ಷನ್ ಅಲ್ಲಿ ಸೈಟ್ ನ ತಗೊಂಡು ಕಟ್ಟಿರುವಂತಹ ಮನೆ ಈ ಮನೆ. ಇದು ಕಾರ್ನರ್ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ವಿತ್ ಪ್ರೈಸ್ ಸಮೇತ. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ನಿಮ್ಮವ್ರಿಗೆ ಏನಾದ್ರು ಪ್ರಾಪರ್ಟಿಗಳನ್ನ ಏನಾದ್ರು ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾ ಪೇಜ್, ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.